ನ್ಯೂಸ್ ಫಸ್ಟ್ ಎಜುಕೇಷನ್ಗೆ ಸ್ವಾಗತ. ನಾನು ಉಷಾ. SSLC ಎಕ್ಸಾಮ್ ಅಂದರೆ ಬರೀ ಎಷ್ಟು ಓದಿದ್ದೀವಿ ಅನ್ನೋದಷ್ಟೇ ಅಲ್ಲ, ನಾವು ಎಕ್ಸಾಮ್ ಹಾಲ್ನಲ್ಲಿ ಆನ್ಸರ್ ಪೇಪರ್ಗೆ ಪ್ರೆಸೆಂಟ್ ಹೇಗೆ ಮಾಡ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಪ್ರತಿ ವರ್ಷ ಸಾವಿರಾರು ಸ್ಟೂಡೆಂಟ್ಸ್ ತಮಗೆ ಆನ್ಸರ್ ಗೊತ್ತಿದ್ರೂ ಸಣ್ಣ ಸಣ್ಣ ಮಿಸ್ಟೇಕ್ ಇರೋದ್ರಿಂದ 10 ರಿಂದ 20 ಮಾರ್ಕ್ಸ್ ಕಳೆದುಕೊಳ್ತಾರೆ. ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಕಂಡಕ್ಟ್ ಮಾಡೋ ಎಕ್ಸಾಮ್ ಬರೆಯೋ ನೀವು ಈ ವಿಡಿಯೋನ ಪೂರ್ತಿ ನೋಡಿ. ಯಾಕಂದ್ರೆ ನಿಮ್ಮ 1 ವರ್ಷದ ಹಾರ್ಡ್ ವರ್ಕ್ ಈ ಎಕ್ಸಾಮ್ ಹಾಲ್ನಲ್ಲಿ ಡಿಸೈಡ್ ಆಗುತ್ತೆ. ಮೊದಲನೇ ದೊಡ್ಡ ತಪ್ಪು ಅಂದ್ರೆ ಕ್ವೆಶ್ಚನ್ ಪೇಪರ್ ಸರಿಯಾಗಿ ಓದದೇ ಇರೋದು. ಅವಸರದಲ್ಲಿ ಯಾವುದೋ ಒಂದು ವರ್ಡ್ ನೋಡಿ ಆನ್ಸರ್ ಬರೆಯೋಕೆ ಸ್ಟಾರ್ಟ್ ಮಾಡಬೇಡಿ. ಕ್ವೆಶ್ಚನ್ ಪೇಪರ್ನಲ್ಲಿ ಎಕ್ಸ್ಪ್ಲೈನ್ ಅಂದಿದ್ದಾರಾ ಅಥವಾ ಮೆನ್ಷನ್ ಅಂದಿದ್ದಾರಾ ಅನ್ನೋದನ್ನ ನೋಡಿ. ಮೆನ್ಷನ್ ಅಂತ ಕೇಳಿದ್ರೆ ಜಸ್ಟ್ ಪಾಯಿಂಟ್ ಬರೆದ್ರೆ ಸಾಕು. ಅಲ್ಲಿ ಪೂರ್ತಿ ಪ್ಯಾರಾ ಬರೆದು ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ರತಿ ಪ್ರಶ್ನೆಯನ್ನ 2 ಸಾರಿ ಓದಿ. ಅದರಲ್ಲಿರೋ ಕೀವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡ್ಕೊಳ್ಳೋದು ಬೆಸ್ಟ್ ಸ್ಟ್ರಾಟಜಿ. ಇನ್ನು ಪ್ರೆಸೆಂಟೇಷನ್ ವಿಷಯಕ್ಕೆ ಬಂದ್ರೆ ಆನ್ಸರ್ ಶೀಟ್ ನೀಟಾಗಿ ಕಾಣಿಸಬೇಕು. ಒಂದು ಆನ್ಸರ್ ಮುಗಿದ ಮೇಲೆ ಒಂದು ಲೈನ್ ಗ್ಯಾಪ್ ಇಡಿ ಮತ್ತು ಪಾಯಿಂಟ್ ವೈಸ್ ಬರೆಯೋದನ್ನ ರೂಢಿ ಮಾಡ್ಕೊಳ್ಳಿ. ಟೈಮ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಸ್ಮಾರ್ಟ್ ಆಗಿರಿ. ಫಸ್ಟ್ ರೌಂಡ್ನಲ್ಲಿ ತುಂಬಾ ಈಸಿ ಇರೋ ಪ್ರಶ್ನೆಗಳನ್ನ ಅಟೆಂಡ್ ಮಾಡಿ. ಸೆಕೆಂಡ್ ರೌಂಡ್ನಲ್ಲಿ ಮೀಡಿಯಂ ಮತ್ತು ಕೊನೆಯಲ್ಲಿ ಟಫ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ. ಎಕ್ಸಾಮಿನರ್ಸ್ ಕೂಡ ಮನುಷ್ಯರೇ. ನಿಮ್ಮ ಪೇಪರ್ ಎಷ್ಟು ನೀಟಾಗಿ ಮತ್ತು ಆರ್ಗನೈಸ್ಡ್ ಆಗಿರುತ್ತೋ ಅಷ್ಟು ಒಳ್ಳೆಯ ಮಾರ್ಕ್ಸ್ ಸಿಗೋಕೆ ಹೆಲ್ಪ್ ಆಗುತ್ತೆ. ಎಷ್ಟು ಪೇಜ್ ಬರೆದ್ರೆ ಅಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನೋ ಸುಳ್ಳನ್ನ ನಂಬಬೇಡಿ. 3 ಮಾರ್ಕ್ಸ್ ಪ್ರಶ್ನೆಗೆ ಎಕ್ಸಾಕ್ಟ್ ಆಗಿ 4 ರಿಂದ 5 ಪಾಯಿಂಟ್ಸ್ ಬರೆದ್ರೆ ಸಾಕು. ಕ್ವಾಲಿಟಿ ಇರೋ ಕಂಟೆಂಟ್ ಬರೆಯೋದ್ರ ಕಡೆ ಗಮನ ಕೊಡಿ. ಸೈನ್ಸ್ ಮತ್ತು ಮ್ಯಾಥ್ಸ್ನಲ್ಲಿ ಡಯಾಗ್ರಾಮ್ಸ್ ಮತ್ತು ಈಕ್ವೇಷನ್ಸ್ಗೆ ಜಾಸ್ತಿ ಮಾರ್ಕ್ಸ್ ಇರುತ್ತೆ. ಅದನ್ನ ಮಿಸ್ ಮಾಡಬೇಡಿ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆ ಮರ್ತು ಹೋದ್ರೆ ಪ್ಯಾನಿಕ್ ಆಗಬೇಡಿ. ಅದನ್ನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿ. ಆಮೇಲೆ ಕಾಮ್ ಮೈಂಡ್ನಿಂದ ವಾಪಸ್ ಬಂದು ಯೋಚನೆ ಮಾಡಿ ಬರೀರಿ. ಕೊನೆಯದಾಗಿ ಎಕ್ಸಾಮ್ ಮುಗಿಯೋಕೆ 10 ನಿಮಿಷ ಮುಂಚೆಯೇ ಆನ್ಸರ್ ಶೀಟ್ ಕಂಪ್ಲೀಟ್ ಮಾಡಿ ಒಂದ್ಸಲ ಫುಲ್ ರಿವೈಸ್ ಮಾಡಿ. ಕ್ವೆಶ್ಚನ್ ನಂಬರ್ ಸರಿಯಾಗಿದೆಯಾ, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ. ಸ್ಟೂಡೆಂಟ್ಸ್, ನಿಮ್ಮ ಫ್ಯೂಚರ್ ಬರೀ ಒಂದು ಎಕ್ಸಾಮ್ ಮೇಲೆ ನಿಂತಿಲ್ಲ, ಆದರೆ ಎಕ್ಸಾಮ್ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಿಸೋಕೆ ಒಂದು ದೊಡ್ಡ ಸ್ಟೆಪ್. ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಖಂಡಿತ ಸ್ಕೋರ್ ಮಾಡ್ತೀರಾ ಅನ್ನೋ ನಂಬಿಕೆ ನಿಮ್ಮ ಮೇಲೆ ಇರಲಿ. ಈ ಇನ್ಫಾರ್ಮೇಷನ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನ್ಯೂಸ್ ಫಸ್ಟ್ ಎಜುಕೇಷನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್.